ನಮಸ್ಕಾರ ಕೃಷ್ಣ ಬೈರೇಗೌಡ್ರೆ ಹಾಗೂ ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆಲ್ಲ ಯಾವಾಗ ಸರ್ ಮುಕ್ತಿ? ಬೆಂಗಳೂರು ಕ್ಲೀನ್ ಮಾಡ್ತಾ ಇದ್ದೀವಿ, ಫುಟ್ಪಾತ್ ತೆರವುಗೊಳಿಸ್ತಾ ಇದ್ದೀವಿ ಅಂತ ಎಲ್ಲ ಕಡೆ ಕೆಲವು ಕೆಲಸಗಳು ಮಾಡ್ತಾ ಇದ್ದೀರಿ. ಆದರೆ ಈ ಬ್ಯಾನರ್ಗಳ ವಿಷಯಕ್ಕೆ ಯಾಕೆ ನೀವು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ? ಜೈ ಶ್ರೀರಾಮ್. ಬನ್ನಿ, ಹಾಗೆ ನಮ್ಮ ತರಗಟ್ಪುರ ವಾರ್ಡಲ್ಲಿ ನಾವು ಹಾವು ರಕ್ಷಣೆ ಮಾಡೋಕ್ಕೆ ಹೊರಟಿದ್ದೀವಿ. ಬನ್ನಿ ಎಲ್ಲರೂ ನಮ್ಮ ತರಗಟ್ಪುರ ವಾರ್ಡಲ್ಲಿ ಹಾವು ರಕ್ಷಣೆ ಮಾಡ್ಕೊಂಬರೋಣ. ಆ ರಕ್ಷಣೆ ಮಾಡ್ಕೊಂಬರೋಕ್ಕೆ ಹೋಗೋ ರೋಡಲ್ಲಿ ನಿಮಗೆಲ್ಲ ಏನೇನೆಲ್ಲ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ. ಕ್ಷೇತ್ರ ತರಗಟ್ಪುರ ವಾರ್ಡಲ್ಲಿ ಯಾವ ಥರ ಇದೆ ಕಂಡೀಷನ್ ಅಂತ. ಇವರೆಲ್ಲ ಅದು ಏನೇನು ಸಾಧನೆ ಮಾಡಿಬಿಟ್ಟವರೋ ಗೊತ್ತಿಲ್ಲ. ಇಷ್ಟಿಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು ಇವ್ರದ್ದು ಹುಟ್ಟುಹಬ್ಬಕ್ಕೆ. ನಮಸ್ಕಾರ ಕೃಷ್ಣ ಬೈರೇಗೌಡ್ರೆ ಹಾಗೂ ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆಲ್ಲ ಯಾವಾಗ ಸರ್ ಮುಕ್ತಿ? ಬೆಂಗಳೂರು ಕ್ಲೀನ್ ಮಾಡ್ತಾ ಇದ್ದೀವಿ, ಫುಟ್ಪಾತ್ ತೆರವುಗೊಳಿಸ್ತಾ ಇದ್ದೀವಿ ಅಂತ ಎಲ್ಲ ಕಡೆ ಕೆಲವು ಕೆಲಸಗಳು ಮಾಡ್ತಾ ಇದ್ದೀರಿ. ಆದರೆ ಈ ಬ್ಯಾನರ್ಗಳ ವಿಷಯಕ್ಕೆ ಯಾಕೆ ನೀವು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ? ಇವರೆಲ್ಲ ಯಾರು ಅಂತ ಜನಗಳಿಗೆ ಗೊತ್ತೇ ಇಲ್ಲ. ತಮ್ಮ ಮುಖಗಳು ಪರಿಚಯ ಆಗಲಿ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕೊಂಡು ತಿರುಗ್ತಾ ಇದ್ದಾರೆ. ನೋಡಿ, ಒಳ್ಳೆ ತೋರಣ ಥರ ಇದೆ ಇಡೀ ನಮ್ಮ ತಲಗಟ್ಪುರ ಫುಲ್ಲು. ಇವರೆಲ್ಲ ಏನು ಸಾಧನೆ ಮಾಡಿದ್ದಾರೆ ಅಂತ ದಯವಿಟ್ಟು ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ, ಸಾರ್ವಜನಿಕರಲ್ಲಿ ಇವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳಿ. ಇವ್ರು ಯಾರು, ಏನು ಕೆಲಸ ಮಾಡ್ತಿದ್ದಾರೆ, ಇವ್ರದ್ದು ಏನಾದರೂ ಒಂದು ಒಳ್ಳೊಳ್ಳೆ ಕೆಲಸ ಮಾಡಿರೋ ಪ್ರೊಫೈಲ್ ಇದೆಯಾ ದಯವಿಟ್ಟು ಚೆಕ್ ಮಾಡಿ. ಯಾವೊಬ್ಬರು ದೊಡ್ಡ ದೊಡ್ಡ ವ್ಯಕ್ತಿಗಳು ಚುನಾಯಿತರಾಗಿರ್ತಾರಲ್ಲ, ಗೆದ್ದಿರ್ತಾರಲ್ಲ, ಅಂಥವ್ರು ಈ ರೀತಿ ಪೋಸ್ಟರ್ಗಳು ಹಾಕೊಳ್ಳೋದಿಲ್ಲ. ಆ ರೀತಿ ಪೋಸ್ಟರ್ಗಳು ಹಾಕೊಂಡಿದ್ದಾರೆ. ನೋಡಿ, ಇದು ನಮ್ಮ ತಲಗಟ್ಪುರ ವಾರ್ಡು ಯಾವ ಥರ ಇದೆ ಅಂತ. ಕೃಷ್ಣ ಬೈರೇಗೌಡ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಮ್ಮ GBA ಅಧಿಕಾರಿಗಳು ಯಾರ್ಯಾರಿದ್ದೀರಿ, ಇದು ಇಲ್ಲೀಗಲ್ ಅಂದರೆ ಅಫೆನ್ಸು. ಯಾರೇ ಆಗಲಿ, ಏನೇ ಆಗಲಿ, ಯಾವುದೇ ಕಾರಣಕ್ಕೂ ಎಲ್ಲೂ ಬ್ಯಾನರ್ ಹಾಕಬಾರ್ದು ಅಂತ ರೂಲ್ ಇದೆ. ಆದ್ರೂ ಇವರು ಹಾಕ್ತಾನೆ ಇದ್ದಾರೆ. ನಾನು ಇದ್ರ ಬಗ್ಗೆ ಸುಮಾರು ವಿಡಿಯೋ ಮಾಡಿದ್ದೀನಿ. ಅಂದರೂ ಒಂಥರ ಕೇರ್ಲೆಸ್ಸು. ಅಯ್ಯೋ, ಅವ್ನು ಯಾವನೋ ಒಬ್ಬ ಮಾಡ್ಕೋತಾನೆ, ನಮ್ಮ ಪಾಡಿಗೆ ನಾವು ಮಾಡ್ತಾ ಇರೋಣ, ಬ್ಯಾನರ್ಗಳು ಹಾಕ್ತಾನೆ ಇರೋಣ ಅಂತ ಹಾಕ್ತಾ ಇದ್ದಾರೆ. ಇವ್ರು ಯಾವ ದೊಡ್ಡ ಮನುಷ್ಯರು ನನಗಂತೂ ಗೊತ್ತಿಲ್ಲ. ಇವ್ರು ಏನು ಸಾಧನೆ ಮಾಡಿದಾರಂತೂ ಗೊತ್ತಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿರೋರು ತುಂಬ ಜನ ಇದ್ದಾರೆ. ಅಂಥವ್ರು ಕೂಡ ಈ ಥರ ಬ್ಯಾನರ್ಗಳು ಹಾಕೊಳ್ಳೋದಿಲ್ಲ. ಇವರು ಏನೂ ಒಂದು ನಯಾ ಪೈಸಾ ಕೆಲಸಗಳಿಲ್ಲ. ಏನೋ 4 ಕಾಸಿದೆ, ನಾನು ಯಾರ ಜೊತೆನೋ ಒಬ್ಬರು ಮಿನಿಸ್ಟ್ರುಗಳ ಜೊತೆ ಓಡಾಡ್ತಿದ್ದೀನಿ ಅಂದ್ಬಿಟ್ಟು ಈ ಥರ ಬ್ಯಾನರ್ ಹಾಕ್ಕೊಂಡ್ಬಿಡ್ತಾರೆ. ದಯವಿಟ್ಟು ಈ ಥರ ಪಬ್ಲಿಕ್ಕಿಗೆ ತೊಂದರೆ ಆಗುವಂಥ ಕೆಲಸಗಳು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಬ್ಯಾನರ್ ಹಾಕ್ಕೊಂಡಿರೋಳು ಮನವಿ ಮಾಡ್ತಾ ಇದ್ದೀನಿ. ಸರ್, ನೀವೇನು ಕೆಲಸ ಮಾಡ್ತಿದ್ದೀರಿ ಅಂತ 4 ಜನಕ್ಕೆ ಗೊತ್ತಾಗಬೇಕು ಅಂದರೆ ನಿಮ್ಮ ಪ್ರೊಫೈಲ್ ಇದೆ, ಅದರಲ್ಲಿ ತೋರಿಸಿ. ಏನೂ ಇಲ್ಲದೆ ನಾನು ಹಿಂಗಿದ್ದೀನಿ ಅಂತ ಬ್ಯಾನರ್ ಹಾಕೊಂಡು ತಿರುಗಿದ್ರೆ ನೀವು ಅಂದ್ಕೊಂಡಿದ್ದೀರಿ ಬ್ಯಾನರ್ ಹಾಕಿದ ತಕ್ಷಣ ನಾನು ದೊಡ್ಡ ಮನುಷ್ಯ ಆಗೋಗ್ಬಿಡ್ತೀನಿ, ಎಲ್ಲರೂ ನಾನು ಒಬ್ಬ ಭಾರಿ ದೊಡ್ಡ ಮನುಷ್ಯ, ನೆಕ್ಸ್ಟ್ ಚುನಾವಣೆಯಲ್ಲಿ ಏನೋ ಬಂದ್ಬಿಟ್ರೆ ನನಗೆಲ್ಲರೂ ಪ್ರೋತ್ಸಾಹ ಮಾಡಿಬಿಡ್ತಾರೆ, ಎಲ್ಲರೂ ಓಟ್ ಹಾಕ್ಬಿಡ್ತಾರೆ ಅಂತ. ಅದು ನಿಮ್ಮ ದಡ್ಡತನ, ಅರ್ಥ ಮಾಡ್ಕೊಳ್ಳಿ. ಓಹೋ, ಅಲ್ಲಿಂದ ಈ ವಸ್ತಿಗ ಶಿಫ್ಟು ಲೈಟ್ ಬೇಕಾ? ಈಗ ಅಲ್ಲಿಂದ ಯಾವ ಕಡೆಯಿಂದ ಬಂದರು? ಪೈಪ್ ಸಂದಿರ್ ಬಂದಿದೆ. ಹತ್ರ ಬಾಯಿ ಸಂಜು ರಾತ್ರಿ ಸ್ಟ್ರಗಲ್ ಮಾಡಿದ್ದು. ಏನ್ ರಾತ್ರಿ ನಿದ್ದೆ ಮಾಡಿದ್ರ ಅಥವಾ ಬೇರೋಟೋಗಿದ್ರು ನೀವು? ಇಲ್ಲಿಂದ ಅಲ್ಲಿ ಬರೋಕೆ ಜಾಗ ಇಲ್ಲ ಅಂದ್ರೆ ಹೆಂಗ್ ಕಚ್ಚುತ್ತೆ ನಿಮ್ಗೆ? ಅಲ್ಲ, ಇಲ್ಲಿ ಬರೋಕೆ ಪೈಪ್ ಬರ್ದೇ ಇದ್ರು ಅಮ್ಮ, ಇಲ್ಲೋ ಸಣ್ಣ ಜಾಗ ಇರುತ್ತೆ, ಒಳಗಂತೂ ಹೋಗೋ ಜಾಗ ಇಲ್ಲ. ಆದ್ರೂ ಸಂದಿಯಿಂದ ಈಚೆ ಕಡೆ ಬಂದಿದೆ. ಅದು ಪ್ರಯತ್ನ ಪಟ್ಟಿದ್ದಾನೆ, ಹೇಳೋದು ನಾನು 100% ಬರುತ್ತೆ ಅಂತ.
ಜೈ ಶ್ರೀರಾಮ್. ಇದೇ ನೋಡಿ ನಮ್ಮ ಹಾವು. ನೋಡಿದ್ರ ನಮ್ಮ ಈ ಹಾವಿಗೆ ಎದ್ರಕೊಂಡು ಅಯ್ಯೋ ಅಯ್ಯೋ 3ನೇ ಫ್ಲೋರ್ ಹೋಗ್ಬಿಡಿ ಹಂಗೆ ಎಲ್ಲ ಹಿಡ್ಕೊಂಡಿದ್ದೀನವ. ನೋಡ್ರ ಸರ್, ಈ ಹಾವು ಹೇಳ್ತೀನಿ ಕೇಳಿ. ಇದು ಟ್ರಿಂಕೆಟ್ ಸ್ನೇಕ್ ಅಂತಾರೆ, ಗೂಗಲ್ ಚೆಕ್ ಮಾಡಿ. ಆಭರಣದ ಹಾವು ಅಂತ ಕನ್ನಡದಲ್ಲಿ ಅಂತೀವಿ. ನಾನ್ ವೆನಮಸ್, ಪಾಯ್ಸನ್ ಇಲ್ಲದೆ ಇರೋದು. ಈ ಹಾವು ಕಚ್ಚಿದ್ರೆ ಏನಾಗಲ್ಲ. ಕಚ್ಚದೇ ಇರೋ ಹಾವು ಯಾವುದು ಇಲ್ಲ, ಎಲ್ಲಾ ಹಾವು ಕಚ್ತವೆ. ಬಟ್ ಕಚ್ಚಿದ್ರು ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ನೋಡಿ ಅದ್ರ ಪಾಡ್ಗೆ ಓಡಾಡ್ತಾ ಇದೆ. ನಿನ್ನೆ ರಾತ್ರಿ 11:30ವರೆಗೂ ಇದಕ್ಕೆ ಕಷ್ಟಪಟ್ಟಿದ್ದು. ನೀವು ಹಾವು ಅದು ಇದು ಇದು ಅದು ನೋಡಿ, ಅದ್ರ ಪಾಡ್ಗಿದೆ. ನೋಡ್ರಾ? ಆಯ್ತಾ? ನಾನ್ ವೆನಮಸ್ ಸ್ನೇಕ್ ದಿಸ್ ಇಸ್. ಗೊತ್ತಾಯ್ತಾ? ಜೈ ಶ್ರೀರಾಮ್ ಹೇಳಿ ಒಂದ್ಸಲಿ. ಏನು ವಾಯ್ಸ ಇಲ್ಲ, ಹಾವು ನನ್ನ ಕೈಲಿದೆ. ಹೇಳಿ ಜೋರಾಗಿ. ಜೈ ಶ್ರೀರಾಮ್. ಡಬ್ಬ ಕೊಡಪ್ಪ. ನಡೆಯ ಬಂಗಾರ. ಜೈ ಶ್ರೀರಾಮ್. ಸಮಾಧಾನ ಆ ಥರದಿಂದ ಎಲ್ಲೂ ಬರಲ್ಲ. ನಿಮ್ಮ ಮನೆ ಬಂಗಾರ ಆಗ ಬರಲ್ಲ ಅಂತಾರೆ ಎಲ್ಲ ಕಡೆ. ಈಗ ಅವ್ರು ಇರೋ ಜಾಗ ನಾವಿದ್ದೀವಿ. ಏನಪ್ಪ ಕರೆಕ್ಟಾಗಿ ಹೇಳ್ತಾ ಇರೋದು? ಎಲ್ಲ ನಾವಿಂಗ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅವ್ರ ಜಾಗ ಎಲ್ಲ. ಅವ್ರು ನಮ್ಮ ಜೊತೆ ಇರ್ಲಿ ಅಂತ ಬಿಟ್ಬಿಡ್ಬೇಕು. ಅವಾಗ ಅವು ಬರ್ತವೆ, ಅವು ತಿನ್ಕೊಂಡು ಹೋಗ್ತೇವೆ. ಮನುಷ್ಯ ಅದಕ್ಕೆ ಟಾರ್ಗೆಟ್ ಅಲ್ಲ, ಯಾವ ಮನುಷ್ಯಕ್ಕೂ ತೊಂದರೆ ಮಾಡಲ್ಲ. ಇವೆಲ್ಲ ಏನ್ ಗೊತ್ತಾ, ಈ ಎಲ್ಲಿಗಳು ಸಣ್ಣ ಸಣ್ಣ ಹುಳ ಉಪ್ಪಟ್ಟೆ ತಿನ್ಕೊಂಡು ಬದುಕ್ತಾರೆ. ಯಾರಿಗೂ ಏನು ಮಾಡೋದಿಲ್ಲ. ನೀವೇನಾದ್ರೂ ಅದು ಜೋರ್ ಮಾಡಿ ಹೊಡಿತೀನಿ ಅಂತ ಹೋದಾಗ ಅದಕ್ಕೆ ಕೋಪ ಬರುತ್ತೆ, ರಿಯಾಕ್ಟ್ ಮಾಡುತ್ತೆ. ಅಷ್ಟು ಬಿಟ್ರೆ ಇವ್ನು ಮನುಷ್ಯನ ಹುಡ್ಕೊಂಡು ಕಚ್ಚಬೇಕು ಅಂತ ಯಾವ ಹಾವು ಬರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. 4 ಜನ ಕೇಳಿ, ಸ್ವಲ್ಪ ಹೆದರಿಕೆನ ಸ್ವಲ್ಪ ಬಿಡಿ. ಫಸ್ಟ್ ನೀವು ಜೈ ಶ್ರೀರಾಮ್.